ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಪ್ಲೇಟ್ಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತುಂಬ ಜನಕ್ಕೆ ಹಲಸಿನಕಾಯಿ ಅಂದರೆ ಇಷ್ಟನೇ ಆಗಲ್ಲ. ಹಲಸಿನಕಾಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ಗೆ ತರುತ್ತೆ. ವಿಟಮಿನ್ ಸಿ ಕೂಡ ತುಂಬಾ ಜಾಸ್ತಿ ಇರುತ್ತೆ ಆ್ಯಂಡ್ ಡೈಜೆಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ರೆಸಿಪಿ ಹಲಸಿನಕಾಯಿ ಹುಳಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಬಟ್ಲಷ್ಟು ನೀರನ್ನು ತಗೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಬೇಕು. ಹಲಸಿನಕಾಯಿ ಕಟ್ ಮಾಡೋ ಮೊದಲು ಚಾಕುಗೆ ಸ್ವಲ್ಪ ಎಣ್ಣೆನ ಸ್ಮಿಯರ್ ಮಾಡಬೇಕು. ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿ ಪೀಸಸ್ನ ನೀರಿಗೆ ಹಾಕಬೇಕು. ಈಗ ಕುಕ್ಕರಲ್ಲಿ 1 ಕಪ್ಪಷ್ಟು ತೊಳೆದಿರೋ ತೊಗರಿಬೇಳೆನ ಹಾಕಬೇಕು. 2 ಕಪ್ಪಷ್ಟು ನೀರು, ಹಲಸಿನಕಾಯಿ ಪೀಸಸ್, ಅರಿಶಿನ, ಮೆಂತ್ಯ ಹಾಗೂ ಎಣ್ಣೆನ ಹಾಕಿ ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸ್ಕೋಬೇಕು. ಈಗ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಮೆಂತ್ಯ ಹಾಕಿ ಫ್ರೈ ಮಾಡಬೇಕು. ಇದ್ರ ರೇಷಿಯೋ ಎಷ್ಟು ಹಾಕಬೇಕು ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈಗ ಧನಿಯಾ, ಚಕ್ಕೆ, ಲವಂಗ, ಜೀರಿಗೆ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಗಸಗಸೆ, ತುರಿದಿರೋ ಒಣ ಕೊಬ್ಬರಿ, ಅರಿಶಿನ, ಹಿಂಗು, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಬೇಕು. ಅದು ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ.
ಆ ಮಸಾಲ ಪೇಸ್ಟ್‌ನ ಕುಕ್ಕರಲ್ಲಿ ಕೂಗ್ಸಿರೋ ತೊಗರಿಬೇಳೆ, ಹಲಸಿನಕಾಯಿ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ. ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಹುಣಸೆ ಹಣ್ಣಿನ ಪೇಸ್ಟು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಹಲಸಿನಕಾಯಿ ಹುಳಿ ತಿನ್ನಕ್ಕೆ ರೆಡಿ. ಇದನ್ನು ನೀವು ದೋಸೆ, ಚಪಾತಿ ಅಥವಾ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ರೆಸಿಪೀಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.